ನಾನು ಗುರುದೇವ್ ಅಕಾಡೆಮಿ ಸ್ಟಾಫ್. ಇಲ್ಲಿ ನಾನು 10th ಸ್ಟೂಡೆಂಟ್ CBSE ಸ್ಟೂಡೆಂಟ್ಸ್ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀನಿ. ಅವರು ಫಸ್ಟ್ ನನಗೆ ಆಶ್ಚರ್ಯ ಆಯಿತು, ಇಲ್ಲಿ ಇಷ್ಟೊಂದು ಸ್ಪೀಶೀಸ್ ಇರುತ್ತಾ ಅಂತ. ಡಿಫ್ರೆಂಟ್ ಒಂದೇ ಅಂದರೆ ಸ್ಪೀಶೀಸ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಕೋಳಿ ಇರ್ಬೋದು, ಅದರಲ್ಲೇ ಡಿಫ್ರೆಂಟ್ ಸ್ಪೀಶೀಸ್ ಅನ್ನು ನೋಡಿದ್ವಿ. ಡಿಫ್ರೆಂಟ್ ಆಗಿರೋ ಬೇಬೀಸ್ 6 months ಇರ್ಬೋದು, 2 months ಇರ್ಬೋದು, ಅದು ನೋಡಿದ್ವಿ. ಸ್ನೇಕ್ಸ್ ಸ್ಟಾರ್ಟಿಂಗ್ ಬಂದ ಸ್ನೇಕ್ಸ್ ಈ ಥರನೂ ಇರುತ್ತಾ ಅಂತ ನಾನು ನೋಡಿದ್ದಿದೆ ಫಸ್ಟ್. ಥ್ಯಾಂಕ್ ಯು ಸರ್, ನಿಮ್ಮ ಎಕ್ಸ್ಪ್ಲನೇಷನ್ ನವೀನ್ ಸರ್ ಇಂದು ಚೆನ್ನಾಗಿ ಮಕ್ಕಳು ಖುಷಿ ಪಟ್ಟರು, ನಾವು ಲಾಟ್ಸ್ ಆಫ್ ಇನ್ಫಾರ್ಮೇಶನ್ ತಗೊಂಡ್ವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. KCDಗೆ ಬಂದಿದ್ದೀವಲ್ಲ ಬಯಾಲಜಿ ಕ್ಲಾಸ್ಗೆ. ನಾನು ಗುರುದೇವ್ ಅಕಾಡೆಮಿಯಿಂದ, ನಾನು ಗುರುದೇವ್ ಅಕಾಡೆಮಿಗೆ ಒಂದು ಸ್ಟಾಫ್. ನಾನು ಮಕ್ಕಳನ್ನ ಕರ್ಕೊಂಡ್ಬಂದಿದ್ದೀನಿ ಸರ್. ಎಲ್ಲ ಹುಡುಗರು ಎಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ನಾನು ಬರೋದೇ ಇಲ್ಲ, ಪರವಾಗಿಲ್ಲ ಸರ್. ಆದರೂ ಅಷ್ಟೆಲ್ಲ ಕ್ವಶನ್ ಕೇಳಿದರು, ಅಷ್ಟೆಲ್ಲ ವೆರೈಟೀಸ್ ತೋರಿಸಿದ್ರು. ನಮ್ಗೆ ನಿಜ ನಾವು ಇಷ್ಟೆಲ್ಲ ವೆರೈಟೀಸ್ ಯಾವ ನೋಡಿಲ್ಲ ಸರ್, ಅದನ್ನು ತೋರಿಸಿದ್ರಿ. ಆದರೂ ಇಷ್ಟು ಕೂಲಾಗಿ ಅವ್ರು ಅಷ್ಟು ಟಾರ್ಚರ್ ಕೊಟ್ಟರು, ಕೂಲಾಗಿ ಎಕ್ಸ್ಪ್ಲೇನ್ ಮಾಡಿದರು ನವೀನ್ ಸರ್. ಥ್ಯಾಂಕ್ ಯು ಸರ್. ಇನ್ನೊಂದು ಕೆಲವು ನಾವು ನಮಗೆ ಕೇಳೋಕ್ಕಾಗ್ತಿಲ್ಲ ಸರ್, ಅಷ್ಟೊಂದೆಲ್ಲ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ನಾವು ಬೈಕ್ ಕಳಿಸ್ಬಿಟ್ಟಿದ್ವಿ, ಆದರೂ ಅಷ್ಟು ಕೂಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ, ಅದಕ್ಕೆ ದೊಡ್ಡ ಥ್ಯಾಂಕ್ಸ್. ಮತ್ತು ನಮ್ಮ ಮಕ್ಕಳಿಗೆ ಕೆಲವೊಂದು ಯಾವ ಸರ್ ನಾವೇ ನೋಡಿಲ್ಲ ರೀ, ನಮ್ಮ ಮಕ್ಕಳೇನು ನೋಡ್ಬೇಕ್ರಿ, ಅದು ಅವನ್ನೆಲ್ಲ ತೋರಿಸಿ ಇಂಟ್ರಡ್ಯೂಸ್ ಮಾಡಿದ್ರಿ. ಒಂದು ಸಣ್ಣ ಬೇಬಿಯಿಂದ ಹಿಡಿದು ಪ್ರತಿಯೊಂದು ನೀರಿನಾಗಿರೋದು, ಭೂಮಿ ಮೇಲೆ ಇರೋದು, ಕೆಳಗಿರೋದು, ಮೇಲೆ ಎಲ್ಲ ತೋರಿಸಿದ್ರಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಹುಡುಗರ ಕಡೆಯಿಂದ, ನಮ್ಮ ಕಡೆಯಿಂದ, ನಮ್ಮ ಅಕಾಡೆಮಿ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಸುನಿಧಿ. ನನ್ನ ಊರು ಶಿರ್ಸಿ, ಉತ್ತರ ಕನ್ನಡ ಡಿಸ್ಟ್ರಿಕ್ಟ್. ಇಲ್ಲಿ ಗುರುದೇವ್ ಅಕಾಡೆಮಿಗೆ ನಾನು ಬಂದಿದ್ದು 10th CBSE ಕ್ಲಾಸ್ ನಂದು. ನಾನು ಇಲ್ಲಿ KCD ಮ್ಯೂಸಿಯಮಿಗೆ ಬಂದು ಸಿಕ್ಕಾಪಟ್ಟೆ ಹೊಸ ಟಿಪ್ಸ್ನೆಲ್ಲ ಕಲ್ತ್ಕೊಂಡೆ. ಇಲ್ಲಿ ಯಾವುದೋ ನಾನು ನೋಡದೇ ಇರೋ ಸ್ಪೀಶೀಸನ್ನೆಲ್ಲ ನೋಡಿದೆ. ಅದ್ರದ್ದು ಬಿಹೇವಿಯರ್ಸು, ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸು, ಕೆಲವೊಂದು ಈ ಶೆಲ್ಸು, ಕೋರಲ್ಸು, ಅದೆಲ್ಲ ಹೆಂಗೆ ಫಾರ್ಮ್ ಆಗಿರುತ್ತೆ, ಈ ಲೀಚ್ ಬಗ್ಗೆ, ಕ್ರ್ಯಾಬ್ ಬಗ್ಗೆ, ಡೈನೋಸರಸ್, ಪಿಕಾಕ್, ಹಂಗಿದ್ರ ಬಗ್ಗೆ ಎಲ್ಲ ಸಿಕ್ಕಾಪಟ್ಟೆ ತಿಳ್ಕೊಂಡೆ. ಇಲ್ಲಿ ನವೀನ್ ಪ್ಯಾಟಿಮನಿ ಸರ್ ಸಿಕ್ಕಾಪಟ್ಟೆ ಹೇಳ್ಕೊಟ್ರು ನಮಗೆ. ನಾವು ಎಷ್ಟೇ ಡೌಟ್ಸ್ ಕೇಳಿದ್ರು ಅದಕ್ಕೆ ಬೇಜಾರು ಮಾಡ್ಕೊಳ್ದೆ ಅಷ್ಟು ಚೆನ್ನಾಗಿ ಹೇಳ್ಕೊಟ್ರು. ಸೊ ಥ್ಯಾಂಕ್ ಯು ಸೊ ಮಚ್. Sir, myself Vaishnavi from Radhari. I came here for vacation classes of SSLC at the Gurudev Institute. This Gurudev Institute gave us a great opportunity to visit your department, sir. We came here, we saw various species, and we especially like this all species where we never saw this all. And your explanation was highly better, sir. Good explanation. And all the system which we saw over here is very clean, sir. And nothing dust. We say that museums like that, there is no smellish things which we saw here, and no dirt, nothing, sir. Which is highly clean, recommended. Thank you, sir. Sir, I am Vijayalakshmi from class 10. I am from Gurudev Academy. To clean this academy, this is my own decision, sir. They come to our school. I think that this is better for me. When I visit this KCD museum, I feel so better and nice. And also it was highly systematic, cleaned, and beautiful museum, sir, which relaxes our mind. And here there are various species that I have been seeing here, and I feel so good and better here. And I learned more knowledge from it. And so your explanation is so beautiful and clear. And if we asked any questions, you answered very clearly and perfectly. So thank you so much. ನನ್ನ ಹೆಸರು ಅನು ಅಂತ. ನಾನು ಬಂದಿರೋದು ಗುರುದೇವ್ ಅಕಾಡೆಮಿ. ಇವಾಗ ನಾವು KCD ಮ್ಯೂಸಿಯಮ್ಗೆ ಅಂತ ಬಂದಿದ್ದೀವಿ. ಇಲ್ಲೇ ಆಲ್ಮೋಸ್ಟ್ ನಾವೇನು ತಿಳ್ಕೊಂಡಿರಲಿಲ್ಲ, ಎಲ್ಲ ತಿಳ್ಕೊಂಡ್ವಿ. ಮತ್ತು 3 months ಬೇಬಿ ಮತ್ತು 4 months ಬೇಬಿ ಇವನ್ನೆಲ್ಲ ನೋಡಿರಲಿಲ್ಲ, ಅವನ್ನೆಲ್ಲ ನೋಡಿದ್ವಿ. ಮತ್ತು ನವೀನ್ ಸರ್ ಅಂತ ಇದ್ದರು, ಅವ್ರು ತುಂಬ ನಮಗೆ ಎಕ್ಸ್ಪ್ಲೇಷನ್ ಮಾಡಿದರು, ಚೆನ್ನಾಗಿತ್ತು. ನನ್ನ ಹೆಸರು ಅಶ್ವಥ್.
ಐ ಆಮ್ ಫ್ರಮ್ ಇಂಜಿನಿಯರ್. ನಾನು ಇಲ್ಲಿ ನಮ್ಮದು KCD ಬಂದೀನಿ. ನನಗೆ ಏನೂ ಗೊತ್ತಿದ್ದಿದ್ದಿಲ್ಲ, ಫಸ್ಟ್ ಹೆಂಗಿತ್ತು ಹಂಗಿಲ್ಲ, ಇಲ್ಲಿ ಏನೂ ಗೊತ್ತಿದ್ದಿಲ್ಲ. ಒಳಗಡೆ ಬಂದಾಗ ಮಮ್ಮಿಗೇನ ಫ್ಲ್ಯಾಶ್ ಅಲ್ಲ, ಇಲ್ಲಿ ಏನೇನೋ ಇಷ್ಟು ಏನೂ ಕಲಿತಿಲ್ಲ, ನಮ್ಮ ಸ್ಕೂಲ್ನಾಗ ಕೂಡ ತಿಳ್ಕರೆ ಹಿಂಗೆ ನೋಡಿಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಇವು ಹರ್ರೇಕ್ನು ಎಲ್ಲವನ್ನು ತೋರಿಸ್ಕೊತ ಹೋಗಿರಿ, ಎಲ್ಲವನ್ನು ಪಾಠಗಳನ್ನ ತೋರಿಸ್ಕೊತ ಹೋಗಿರಿ. ನಂಗೆ ಫಸ್ಟಿಗೆ ಏನೂ ಗೊತ್ತಾಗಿಲ್ಲ. ಆಮೇಲೆ ನೀವು ಎಕ್ಸ್ಪ್ಲೇಷನ್ ಮಾಡ್ಕೊತ ಹೋಗಿದ್ರೆ ಗೊತ್ತಾಗ್ಯದ. ನೀವು ಸ್ವಲ್ಪ ನವೀನ್ ಸರ್ ಒಮ್ಮೆ ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಡ್ತಾರೆ ಬೆಸ್ಟ್. ಥ್ಯಾಂಕ್ ಯು.